ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಅರಶಿನ ಎಲೆಯ ಸ್ವೀಟ್ ಮಾಡ್ತಿದ್ದೇನೆ. ಕಡುಬು ಹೇಳ್ತಾರೆ. ನಾಗರ ಪಂಚಮಿ ದಿವಸ ಎಲ್ಲ ಮಾಡ್ತಾರೆ ಇದನ್ನು. ಇದಕ್ಕೆ ನಾನು ಇದು ಬೆಳ್ತಿಗೆ ತಗೊಂಡಿದ್ದೇನೆ, ತೊಳೆದು ನೋಡಿ ಇಷ್ಟು ದಪ್ಪ ಹಾಕಿ ರುಬ್ಬಿಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಈಗ ಅದಕ್ಕೆ ತೆಂಗಿನ ತುರಿ ಸಪ್ರೇಟಾಗಿ ಒಂದು ತೆಂಗಿನಕಾಯಿ ಫುಲ್ಲು, ಮತ್ತು ಬೆಲ್ಲ. ನಿಮಗೆ ಇದು ತುಂಬ ತೆಳುವಾಗಿ ಮಾಡಿದರೆ ಗಟ್ಟಿ ಬೇಡ, ಅದಕ್ಕೋಸ್ಕರ. ಮತ್ತು ಇದು ಅವಲಕ್ಕಿ ತಗೊಂಡಿದ್ದೇನೆ, ಇದರ ಜೊತೆಗೆ 1 ಕಪ್ ಅಷ್ಟು. ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಅದರ ಇದು ಬೆಲ್ಲದೆಲ್ಲ ನೀರು ಬಿಡುವ ಹಾಗೆ, ತೆಂಗಿನಕಾಯ್ದು ನೀರು ಬಿಡುವ ಹಾಗೆ ಎಲ್ಲ ಮಿಶ್ರಣ ಚೆನ್ನಾಗಿ ಮಾಡಿ ಪಕ್ಕದಲ್ಲಿ ಇಟ್ಕೊಂಡು, ಅದಕ್ಕೆ ಮತ್ತೆ ಚೆನ್ನಾಗಿ ತೊಳೆದು ತಂದಂತಹ ಅರಶಿನ ಎಲೆಯನ್ನು ತೆಗೆದುಕೊಂಡು ತೊಳೆದು ತಂದಿದ್ದೇನೆ. ಅದನ್ನು ಈಗ ಇಟ್ಕೊಂಡಿದ್ದೇನೆ. ಇದಕ್ಕೆ ತೆಳುವಾಗಿ ಇದು ಬೆಳ್ತಿಗೆ ರೈಸ್ ರುಬ್ಕೊಂಡಿರೋದನ್ನು ಮೇಲೆ ಸವರಬೇಕು. ಆನಂತರ ಅದಕ್ಕೆ ಮಿಡ್ಲಲ್ಲಿ ಈ ನಾವು ಯಾವುದು ಮಿಶ್ರಣ ಮಾಡಿದ ಬೆಲ್ಲ, ತೆಂಗಿನ ತುರಿ ಮತ್ತು ಇದು ಅವಲಕ್ಕಿ, ಅದನ್ನು ಅದರ ಮಿಡ್ಲಲ್ಲಿ ಹಾಕ್ತಾ ಬರಬೇಕು. ಇಲ್ಲದೆ ಅರ್ಧ ಹಾಕಿದ್ರೆ ಸಹ ಪರವಾಗಿಲ್ಲ. ಅರ್ಧ ಹಾಕಿದ್ರೆ ಸಹ ಸೇಮ್ ಮಿಡ್ಲಲ್ಲಿ ಹಾಕಿದ್ರೆ ಸೇಮ್ ಬರ್ತದೆ. ಅದಕ್ಕೆ ನಾವೊಂದು ಈ ಥರ ಮಾಡಿದೆ. ಮತ್ತೊಂದು ಆಫಲ್ಲಿ ಮಾಡಿ ತೋರಿಸ್ತಾ ಇರ್ತೇನೆ. ಇದನ್ನು ಮತ್ತೆ ಬೇಯಿಸಿಡುವ ಸ್ಟೀಮಲ್ಲಿ. ಇದು ತುಂಬ ಚೆನ್ನಾಗಿ ಬರ್ತದೆ, ಯಾಕಂದರೆ ತುಂಬ ಸ್ವೀಟಾಗಿ. ಇದು ಮಕ್ಕಳಿಂದ ಆಗುವ ತನಕ ತಿಂತಾರೆ, ಯಾಕಂದರೆ ಯಾರು ಸಹ ಬೇಡ ಅಂತ ಹೇಳೋದಿಲ್ಲ. ಹಾಗೆ ನೋಡಿ, ಈ ಥರ ಇಷ್ಟು ಮಾಡಿಟ್ಟಿದ್ದೇನೆ ನೋಡಿ. ಇದು ತುಂಬ ಬೇಯ್ದ ನಂತರ ಅದರ ಕಲರ್ ಚೇಂಜ್ ಆಗುತ್ತೆ ಎಲೆಯ. ಆನಂತರ ನೋಡಿ ಇದು ಯಾವ ಥರ ಬಂದಿದೆ ನೋಡಿ, ಯಾಕಂದರೆ ಇದು ಮೇಲ್ಗಡೆ ಸ್ವೀಟ್ ಕಾಣ್ತದೆ, ಅಷ್ಟು ತೆಳುವಾಗಿ ಸವರಿದೆ ನಾನು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.